ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಂಡರ್ಸ್ ಫೈವ್ ಕನ್ನಡ. 2019ರಲ್ಲಿ ಹರಡಿದ ಕೊರೋನಾ ಪ್ರಪಂಚದಲ್ಲಿ ಎಷ್ಟೊಂದು ಬಾಧೆಯನ್ನು ಸೃಷ್ಟಿ ಮಾಡಿತು ಅಂತ ನಮ್ಮೆಲ್ಲರಿಗೂ ಕೂಡ ಗೊತ್ತು. ಹೀಗೆ 2020 ಪ್ರಪಂಚದ ವ್ಯಾಪ್ತಿಯೆಲ್ಲ ತುಂಬಿ ಬರೀ ಹೆಣಗಳ ರಾಶಿಯೇ. ಬೇರೊಂದು ಊರಿನಲ್ಲಿದ್ದವರು, ವಿದೇಶದಲ್ಲಿದ್ದವರು ತಮ್ಮ ಸ್ವಂತ ಊರಿಗೆ ಹೋಗದಂತೆ ಅವರನ್ನು ಸಂಕಷ್ಟಕ್ಕೆ ಸಿಲುಕಿಸಿತ್ತು. ಆ ಸಮಯದಲ್ಲಿ ಇದು ಎಷ್ಟು ವೇಗವಾಗಿ ಹರಡುತ್ತಿದೆ ಎನ್ನುವ ಭಯ, ಈ ವ್ಯಾಧಿ ಹಬ್ಬಿದವರೆಲ್ಲರೂ ಕೂಡ ಸಾವನ್ನಪ್ಪುತ್ತಾರೆ ಎನ್ನುವ ಭಯ, ಈ ವ್ಯಾಧಿ ಬಂದವರು ಹಾಸ್ಪಿಟಲ್ಗೆ ಸೇರಿದವರು ತಿರುಗಿ ಬರುವುದೇ ಇಲ್ಲ ಎನ್ನುವ ಭಯ, ಹಾಗೆ ಹಾಸ್ಪಿಟಲ್ನಲ್ಲಿ ವ್ಯಾಧಿ ಬಂದವರಿಗೆ ಆಕ್ಸಿಜನ್ ಸಿಗುತ್ತದೋ ಇಲ್ಲವೋ ಎನ್ನುವ ಭಯ. ಆ ಭಯದ ನಡುವೆ ಲಕ್ಷ ಲಕ್ಷ ರೂಪಾಯಿ ಖರ್ಚು ಮಾಡಿದರೂ ಪ್ರಾಣ ಉಳಿಯುತ್ತದೋ ಅನ್ನುವ ಭಯ. ಈ ಅನುಮಾನ ಆ ಭಯಂಕರವಾದ ಕಷ್ಟದಿಂದ ತಪ್ಪಿಸಿಕೊಳ್ಳಲು, ಕೊರೋನಾ ಮಹಾಮಾರಿಯಿಂದ ರಕ್ಷಿಸಿಕೊಳ್ಳಲು, ಹಾಗೆ ತಪ್ಪಿಸಲು ಎಷ್ಟೋ ಮಂದಿ ಸೈಂಟಿಸ್ಟ್ಗಳು ಕೊರೋನಾ ವ್ಯಾಕ್ಸಿನ್ ಕಂಡುಹಿಡಿಯಲು ಪ್ರಯತ್ನಪಟ್ಟರು. ಪ್ರಯತ್ನಕ್ಕೆ ಪ್ರತಿಫಲ ಸಿಕ್ಕೇ ಬಿಡ್ತು. ಸೈಂಟಿಸ್ಟ್ಗಳಿಗೆ ಕೊರೋನಾ ವ್ಯಾಕ್ಸಿನ್ ಕಂಡುಹಿಡಿದಿದ್ದೇವೆ ಎನ್ನುವ ಆನಂದ. ಹೀಗೆ ನಮ್ಮ ದೇಶವು ಕೂಡ ಸ್ವಯಂ ವ್ಯಾಕ್ಸಿನ್ ಕಂಡುಹಿಡಿದು ಪ್ರಪಂಚಕ್ಕೆಲ್ಲ ನೀಡಿತು. ಆಗ ಈ ಕೊರೋನಾ ಹೆಮ್ಮಾರಿಯಿಂದ ತಪ್ಪಿಸಿಕೊಳ್ಳಲು ಇರುವ ಮಾರ್ಗ ಕೊರೋನಾ ವ್ಯಾಕ್ಸಿನ್ ಎಂದು ಲಕ್ಷಗಟ್ಟಲೆ ಮಂದಿ ಈ ವ್ಯಾಕ್ಸಿನ್ಗಾಗಿ ಕ್ಯೂ ನಿಂತರು. ಹೀಗೆ ಫಸ್ಟ್ ಡೋಸ್, ಸೆಕೆಂಡ್ ಡೋಸ್ ಎಂದು ವ್ಯಾಕ್ಸಿನೇಷನ್ ಮಾಡಲು ಪ್ರಾರಂಭಿಸಿದರು. ಎಲ್ಲ ಜನರಿಗೆ ಕೊರೋನಾ ಬಂದೇ ಬಿಡುತ್ತೆ ಎನ್ನುವ ಭಯ. ಈ ಕಾರಣಕ್ಕೆ ವೇಗವಾಗಿ ಕೊರೋನಾ ವ್ಯಾಕ್ಸಿನೇಷನ್ ಮಾಡಲು ಪ್ರಾರಂಭಿಸಿದರು. ವ್ಯಾಕ್ಸಿನೇಷನ್ ಆದ ನಂತರ ಎಲ್ಲರೂ ಸೇಫ್ ಎಂದು ಅಂದುಕೊಂಡರು. ಆದರೆ ಈ ವ್ಯಾಕ್ಸಿನೇಷನ್ನಿಂದ ಸೈಡ್ ಎಫೆಕ್ಟ್ಗಳು ಬರಲು ಪ್ರಾರಂಭಿಸಿದವು ಎಂದು ಸುದ್ದಿ ಹರಿದಾಡಿತ್ತು. ಆದರೆ ಇದು ಫೇಕ್ ನ್ಯೂಸ್ ಎಂದು ತುಂಬ ಜನ ಇದನ್ನು ಮನಸ್ಸಿಗೆ ತೆಗೆದುಕೊಳ್ಳಲಿಲ್ಲ. ಆದರೆ ಇತ್ತೀಚೆಗೆ UK ಕೋರ್ಟ್ನಲ್ಲಿ ಕೋವಿಶೀಲ್ಡ್ ವ್ಯಾಕ್ಸಿನ್ ತಯಾರಿಸಿದ ಆಸ್ಟ್ರಾಜೆನಿಕಾ ಕಂಪನಿ ಸಲ್ಲಿಸಿದ ವರದಿಯ ಪ್ರಕಾರ, ಒಂದು ಸಾರಿ ಕೋವಿಶೀಲ್ಡ್ ತೆಗೆದುಕೊಂಡ ಕೋಟ್ಯಾಂತರ ಮಂದಿ ಹೃದಯದಲ್ಲಿ ರೈಲು ಓಡಾಡಿದಂತಾಗಿದೆ. ಆದ್ದರಿಂದ ಕೋವಿಶೀಲ್ಡ್ ಕುರಿತು ಆಸ್ಟ್ರಾಜೆನಿಕಾ ಕಂಪನಿ ಸಲ್ಲಿಸಿದ ವರದಿಯನ್ನು, ಕೋವಿಶೀಲ್ಡ್ನಿಂದ ಯಾವ ರೀತಿಯ ಸೈಡ್ ಎಫೆಕ್ಟ್ ಬರುವ ಅವಕಾಶ ಉಂಟು ಎನ್ನುವ ಈ ವಿಷಯ ಕುರಿತು ಅರ್ಥವಾಗುವ ರೀತಿ ಸ್ಪಷ್ಟವಾಗಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಫ್ರೆಂಡ್ಸ್, ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆ್ಯಂಡ್ ಇನ್ಫಾರ್ಮೇಟಿವ್ ಆಗಿ ಇರುತ್ತೆ. ಹಾಗಾಗಿ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ, ನಮ್ಮ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ. ಹಾಗಾದರೆ ತಡ ಯಾಕೆ, ಲೆಟ್ಸ್ ಗೆಟ್ ಇಂಟು ಸ್ಟಾರ್ಟ್ ದ ಟುಡೇಸ್ ಎಪಿಸೋಡ್. ದೇಶದ ತುಂಬ ಕೊರೋನಾ ಮಹಾಮಾರಿ ಹಬ್ಬಿದಾಗ ವ್ಯಾಕ್ಸಿನ್ಗಾಗಿ ಎದುರು ನೋಡುತ್ತಿದ್ದ ಸಮಯದಲ್ಲಿ ಪೂರ್ತಿಯಾಗಿ ಸ್ವದೇಶಿ ಟೆಕ್ನಾಲಜಿ ಮೂಲಕ ಭಾರತ್ ಬಯೋಟೆಕ್ ಮತ್ತು ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಈ ಎರಡು ಸಂಸ್ಥೆಗಳು ಸೇರಿ ಒಟ್ಟಿಗೆ ಮೊಟ್ಟ ಮೊದಲಿಗೆ ಕೋವ್ಯಾಕ್ಸಿನ್ ತಯಾರು ಮಾಡಿದವು. ಹಾಗೆ ಕೋವ್ಯಾಕ್ಸಿನ್ ಮಾರ್ಕೆಟ್ನಲ್ಲಿ ಬಿಡುಗಡೆಯಾದ ಕೆಲವು ದಿನಗಳ ನಂತರ ಸಿರಮ್ ಇನ್ಸ್ಟಿಟ್ಯೂಟ್ ಕೋವಿಶೀಲ್ಡ್ ಎನ್ನುವ ಹೆಸರಿನ ವ್ಯಾಕ್ಸಿನನ್ನು ತಂದರು. ವಾಸ್ತವವಾಗಿ ಆ ದಿನಗಳಲ್ಲಿ ಕೊರೋನಾದಿಂದುಂಟಾದ ಹಾನಿ ವ್ಯಾಕ್ಸಿನ್ಗೆ ತುಂಬ ಡಿಮ್ಯಾಂಡ್. ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಕೂಡ ಈ ವ್ಯಾಕ್ಸಿನ್ಗೆ ಬೇಗನೆ ಅಪ್ರೂವಲ್ ನೀಡಿದರು. ಇಂಡಿಯನ್ ಮಾರ್ಕೆಟ್ನಲ್ಲಿ ಜನರು ಕೊರೋನಾ ವ್ಯಾಕ್ಸಿನ್ಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಮುಗಿಬಿದ್ದಿದ್ದರು. ಕೋವ್ಯಾಕ್ಸಿನ್ ಮತ್ತು ಕೋವಿಶೀಲ್ಡ್ ಎರಡು ವ್ಯಾಕ್ಸಿನಲ್ಲಿ ಕೋವಿಶೀಲ್ಡ್ ಸ್ಟೋರಿಂಗ್ ಮತ್ತು ಕ್ಯಾರಿಂಗ್ ಫೆಸಿಲಿಟಿ ಹೆಚ್ಚಾಗಿ ಇದೆ ಎಂದು ಸರ್ಕಾರ ಕೂಡ ಕೋವಿಶೀಲ್ಡನ್ನೇ ಜನರಿಗೆ ನೀಡಿದರು. ಈಗ ನಮ್ಮ ದೇಶದಲ್ಲೂ ಕೂಡ ಕೋವಿಶೀಲ್ಡ್ ವ್ಯಾಕ್ಸಿನ್ ಪಡೆದವರು ತುಂಬ ಜನ ಇದ್ದಾರೆ. ಅಂದಾಜು ಪ್ರಕಾರ 2022ರವರೆಗೆ 1.7 ಬಿಲಿಯನ್ ಡೋಸಸ್ ಕೋವಿಶೀಲ್ಡನ್ನು ಭಾರತದಲ್ಲಿ ಉಪಯೋಗಿಸಿದ್ದಾರೆ. ಕೋವಿಶೀಲ್ಡ್ ಅನ್ನೋದು ಪುಣೆಗೆ ಸೇರಿದ ಸೀರಮ್ ಇನ್ಸ್ಟಿಟ್ಯೂಟ್ ಸಿದ್ಧಪಡಿಸಿದೆ. ಪೂರ್ತಿಯಾಗಿ ಆ ವ್ಯಾಕ್ಸಿನ್ಗೆ ಸಂಬಂಧಿಸಿದ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಎಲ್ಲ ಕೂಡ ಬ್ರಿಟನ್ಗೆ ಸೇರಿದ ಫಾರ್ಮಸ್ಯೂಟಿಕಲ್ ದಿಗ್ಗಜ ಆಸ್ಟ್ರಾಜೆನಿಕಾ ಎನ್ನುವ ಕಂಪನಿ ಮತ್ತು ಆಕ್ಸ್ಫರ್ಡ್ ಯೂನಿವರ್ಸಿಟಿ ಸೈಂಟಿಸ್ಟ್ಗಳ ಜೊತೆ ಸೇರಿ ಈ ಕೋವಿಶೀಲ್ಡ್ ವ್ಯಾಕ್ಸಿನನ್ನು ತಯಾರಿಸಿದ್ದಾರೆ. ಆಸ್ಟ್ರಾಜೆನಿಕಾ ಕಂಪನಿ ಕಂಡುಹಿಡಿದ ಫಾರ್ಮುಲಾವನ್ನು ಸೀರಮ್ ಇನ್ಸ್ಟಿಟ್ಯೂಟ್ ತೆಗೆದುಕೊಂಡಿದೆ. ನಂತರ ಕೋವಿಶೀಲ್ಡ್ ಎನ್ನುವ ವ್ಯಾಕ್ಸಿನನ್ನು ತಯಾರು ಮಾಡಿದೆ. ಭಾರತ ಮತ್ತು ಏಷ್ಯಾ, ಆಫ್ರಿಕಾ, ಮಿಡಲ್ ಇನ್ಕಮ್ ಕಂಟ್ರಿಗಳಿಗೆ ಸೀರಮ್ ಇನ್ಸ್ಟಿಟ್ಯೂಟ್ ಈ ವ್ಯಾಕ್ಸಿನನ್ನು ವಿತರಿಸಿದೆ. ಹಾಗೆ ಇದೇ ಕೋವಿಶೀಲ್ಡನ್ನು ಆಸ್ಟ್ರಾಜೆನಿಕಾ ಕಂಪನಿ ಪ್ರಪಂಚಾದ್ಯಂತ ವ್ಯಾಕ್ಸಿಜೇವರಿಯ ಬೇರೆ ಬೇರೆ ಹೆಸರಿಟ್ಟು ವಿತರಿಸಿದೆ. ಬ್ರಿಟನ್, UK, ಯುರೋಪ್, ಡೆನ್ಮಾರ್ಕ್, ನಾರ್ವೆ ದೇಶಗಳಲ್ಲೂ ಕೂಡ ಇದೇ ವ್ಯಾಕ್ಸಿನನ್ನು ಆಸ್ಟ್ರಾಜೆನಿಕಾ ಕಂಪನಿ ವಿತರಿಸಿದೆ. ಆದರೆ ನಮ್ಮ ದೇಶದಲ್ಲಿ ಸೀರಮ್ ಇನ್ಸ್ಟಿಟ್ಯೂಟ್ ಕೇವಲ ಕೋವಿಶೀಲ್ಡ್ ತಯಾರು ಮಾಡಿದೆ. ಈ ವ್ಯಾಕ್ಸಿನ್ ತಯಾರು ಮಾಡುವ ಫಾರ್ಮುಲಾ ಆಸ್ಟ್ರಾಜೆನಿಕಾ ಕಂಪನಿಯಿಂದ ಬಂದಿದೆ. UK, ಯುರೋಪ್ ದೇಶಗಳಲ್ಲಿ ವಿತರಿಸಿದ ವ್ಯಾಕ್ಸಿನ್ ಕೂಡ ನಮ್ಮ ದೇಶದ ಕೋವಿಶೀಲ್ಡ್ ಇವೆರಡು ಆಸ್ಟ್ರಾಜೆನಿಕಾ ಫಾರ್ಮುಲಾದಿಂದನೇ ತಯಾರಾಗಿದೆ. 2021ರಲ್ಲಿ UK ಕೋರ್ಟ್ನಲ್ಲಿ ಜ್ಯಾಮಿ ಸ್ಕಾಟ್ ಎನ್ನುವ ವ್ಯಕ್ತಿ ಒಂದು ಕೇಸ್ ದಾಖಲಿಸಿದ್ದಾರೆ.
2021 ಏಪ್ರಿಲ್ನಲ್ಲಿ ಆಸ್ಟ್ರಾಜೆನಿಕಾ ಕಂಪನಿಯ ಕೊರೋನಾ ವ್ಯಾಕ್ಸಿನ್ ತೆಗೆದುಕೊಂಡ ನಂತರ ತನ್ನ ಮೆದುಳಿನಲ್ಲಿ ರಕ್ತ ಹೆಪ್ಪುಗಟ್ಟಿದೆ, ವ್ಯಾಕ್ಸಿನೇಷನ್ನಿಂದ ಸೈಡ್ ಎಫೆಕ್ಟ್ ಆಗಿದೆ ಎಂದು ಆಸ್ಟ್ರಾಜೆನಿಕಾ ಕಂಪನಿ ಮೇಲೆ ಕೇಸ್ ದಾಖಲಿಸಿದರು. ಝ್ಯಾಮಿ ಸ್ಕಾಟ್ ನಂತರ ಯುಕೆಯಲ್ಲಿ 51 ಜನರು ಆಸ್ಟ್ರಾಜೆನಿಕಾ ಕಂಪನಿ ಮೇಲೆ ಕೇಸ್ ದಾಖಲಿಸಿದರು. ಈ ಕೇಸ್ ಸಲುವಾಗಿ ಯುಕೆ ಕೋರ್ಟ್ ಆಸ್ಟ್ರಾಜೆನಿಕಾ ಕಂಪನಿಗೆ ರಿಪೋರ್ಟ್ ಸಲ್ಲಿಸಲು ಕೋರಿದೆ. 2024 ಫೆಬ್ರವರಿಯಲ್ಲಿ ಆಸ್ಟ್ರಾಜೆನಿಕಾ ಕಂಪನಿ ಕೋರ್ಟ್ಗೆ ಸಲ್ಲಿಸಿದ ವರದಿಯ ಪ್ರಕಾರ ವ್ಯಾಕ್ಸಿನ್ ತೆಗೆದುಕೊಳ್ಳುವವರಲ್ಲಿ TTS ಅನ್ನುವ ರೇರ್ ಸೈಡ್ ಎಫೆಕ್ಟ್ ಬರುವ ಸಂಭವವಿದೆ ಎಂದು ಆಸ್ಟ್ರಾಜೆನಿಕಾ ಕಂಪನಿ ಒಪ್ಪಿಕೊಂಡಿತ್ತು. 2024 ಫೆಬ್ರವರಿಯಲ್ಲಿ ಈ ಕಂಪನಿ ಕೋರ್ಟ್ನಲ್ಲಿ ಒಪ್ಪಿಕೊಂಡ ಈ ವಿಷಯ ಹೊಸ ವಿಷಯವಾಗಿತ್ತು. ಒಂದು ಸಾರಿ ಕೋವಿಶೀಲ್ಡ್ ವ್ಯಾಕ್ಸಿನ್ ಪಡೆದವರು ಆಘಾತಕ್ಕೊಳಗಾದರು. ಆಸ್ಟ್ರಾಜೆನಿಕಾ ಕಂಪನಿ ಹೇಳಿದ ಹಾಗೆ TTS ಅಂದರೆ ಏನು? ಮೆಡಿಕಲ್ ಟರ್ಮಿನಾಲಜಿಯಲ್ಲಿ ಹೇಳುವುದಾದರೆ ಥ್ರೋಂಬೋಸಿಸ್ ವಿತ್ ಥ್ರೋಂಬೋಸೈಟೋಪೆನಿಯಾ ಸಿಂಡ್ರೋಮ್. ಈ ಸಿಂಡ್ರೋಮ್ ಪ್ರಕಾರ ಈ ಲಕ್ಷಣ ಕಂಡುಬಂದವರಲ್ಲಿ ಶರೀರದ ವಿವಿಧ ಭಾಗದಲ್ಲಿ ರಕ್ತ ಹೆಪ್ಪುಗಟ್ಟುತ್ತದೆ. ಸಾಧಾರಣವಾಗಿ ಕಾಲು ಮತ್ತು ಕೈ ತೋಳುಗಳ ಭಾಗದಲ್ಲಿ ರಕ್ತ ಹೆಪ್ಪುಗಟ್ಟಿದರೆ ಜೀವಕ್ಕೆ ಹಾನಿಯಾಗಬಹುದು. ಹಾಗೆ ಬ್ರೈನ್, ಹಾರ್ಟ್, ಲಂಗ್ಸ್ ಅತಿ ಸೂಕ್ಷ್ಮವಾದ ಭಾಗದಲ್ಲಿ ರಕ್ತ ಹೆಪ್ಪುಗಟ್ಟಿದಲ್ಲಿ ಬ್ರೈನ್ ಸ್ಟ್ರೋಕ್, ಹಾರ್ಟ್ ಅಟ್ಯಾಕ್ ಸಮಸ್ಯೆ ಬಂದರೆ ಪ್ರಾಣಾಪಾಯಕ್ಕೆ ತೊಂದರೆ ಆಗುವ ಪರಿಸ್ಥಿತಿ ಎದುರಾಗುತ್ತೆ. ಹಾಗೆ ಕೋವಿಶೀಲ್ಡ್ ತೆಗೆದುಕೊಂಡವರ ದೇಹದಲ್ಲಿ ಪ್ಲೇಟ್ಲೆಟ್ಸ್ ಕೂಡ ಕಮ್ಮಿ ಆಗಿರುತ್ತೆ. ಇದೇ TTS ಲಕ್ಷಣಗಳು. ಆದರೆ ಆಸ್ಟ್ರಾಜೆನಿಕಾ ಕೋವಿಶೀಲ್ಡ್ ತೆಗೆದುಕೊಂಡ ಪ್ರತಿಯೊಬ್ಬರಲ್ಲೂ ಈ TTS ಎಫೆಕ್ಟ್ ಆಗುತ್ತದೆ ಎಂದು ಹೇಳಲಿಲ್ಲ. ರೇರ್ ಕಂಡೀಷನ್ನಲ್ಲಿ ಅಪರೂಪದ ಸಮಯದಲ್ಲಿ ಈ ಲಕ್ಷಣಗಳು ಕಾಣಬರುತ್ತವೆ ಎಂದು ಹೇಳುತ್ತದೆ. ಆದರೆ ಕೋವಿಶೀಲ್ಡ್ ತೆಗೆದುಕೊಂಡ ಪ್ರತಿಯೊಬ್ಬರಲ್ಲೂ ಈ TTS ಎಫೆಕ್ಟ್ ಆಗಿದೆ. ಕೊರೋನಾ ನಂತರ ತುಂಬ ಜನ ಗಮನಿಸಬೇಕಾದ ವಿಷಯ ಏನು ಅಂದರೆ, ಯುವಕರು, ಮಧ್ಯ ವಯಸ್ಸಿನವರು, ಚಿಕ್ಕ ಮಕ್ಕಳು ಹಾಗೆ ವಯಸ್ಸಿಗೂ ಸಂಬಂಧವೇ ಇಲ್ಲದಂತೆ ಹಾರ್ಟ್ ಅಟ್ಯಾಕ್ ಆಗಿ ಕಣ್ಣ ಮುಂದೆ ಕುಸಿದು ಬಿದ್ದು ಸತ್ತು ಹೋದರು. ಈ ಥರ ಘಟನೆಗೆ ಸಂಬಂಧಿಸಿದ ವಿಡಿಯೋಗಳನ್ನು ನಾವು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ನೋಡಿದ್ದೇವೆ. ಇದೆಲ್ಲವನ್ನು ಗಮನಿಸಿದ ನಂತರ ತುಂಬ ಜನರ ಮನಸ್ಸಿನಲ್ಲಿ ಈ ವ್ಯಾಕ್ಸಿನ್ ತೆಗೆದುಕೊಂಡ ನಂತರ ಈ ರೀತಿ ಸಮಸ್ಯೆ ಬರ್ತಾ ಇದೆ ಎಂದು ಭಾವಿಸಿದರು. ಅಂದರೆ ಸಾಮಾನ್ಯ ಜನರಿಗೆ ಈ ಕೊರೋನಾ ವ್ಯಾಕ್ಸಿನ್ ಮೇಲೆ ತುಂಬ ಅನುಮಾನವಿದೆ. ಈ ಅನುಮಾನ ಬಂದ ನಂತರ ವೈದ್ಯಕೀಯ ಪರಿಣಿತರು ಈ ವ್ಯಾಕ್ಸಿನ್ ಕುರಿತು ಅನುಮಾನ ಪಟ್ಟರು. ಈ ಅನುಮಾನವನ್ನು WHO ಕೂಡ ಗುರುತಿಸಿದೆ. 2023ರಲ್ಲಿ ಆಸ್ಟ್ರೇಲಿಯಾ, ಕೆನಡಾ, ಫಿನ್ಲ್ಯಾಂಡ್, ಫ್ರಾನ್ಸ್ ದೇಶಗಳು ವ್ಯಾಕ್ಸಿನ್ ತೆಗೆದುಕೊಂಡ 10 ಕೋಟಿ ಜನರಲ್ಲಿ ಪರಿಶೋಧನೆ ನಡೆಸಿ ಇನ್ನೂ ಭಯಂಕರವಾದ ವಿಷಯಗಳನ್ನು ತಿಳಿದುಕೊಳ್ಳಲು ನಿರ್ಧರಿಸಿದೆ. WHO ರಿಸರ್ಚ್ ವಿಂಗ್ ಗ್ಲೋಬಲ್ ವ್ಯಾಕ್ಸಿನ್ ಡಾಟಾ ಮೇಲೆ ಸ್ಟಡಿ ಮಾಡಿ ವ್ಯಾಕ್ಸಿನ್ ತೆಗೆದುಕೊಂಡವರಲ್ಲಿ ಹೃದಯ ವೈಫಲ್ಯದಿಂದ ಮಯೋಕಾರ್ಡಿಟಿಸ್ ಬರುವ ಅವಕಾಶವಿದೆ ಎಂದು ಹೇಳುತ್ತದೆ. ಹಾಗೆ ಮೆದುಳಿಗೆ ಹಾನಿಯಾಗುವ ಕಾಯಿಲೆಗಳು ಹಾಗೂ ದೇಹದ ಸೂಕ್ಷ್ಮ ಭಾಗಗಳಲ್ಲಿ ರಕ್ತ ಹೆಪ್ಪುಗಟ್ಟುವ ಲಕ್ಷಣಗಳು 1.7%ಗೆ ತಿರುಗಬಹುದು ಎಂದು WHO ಹೇಳುತ್ತದೆ. ಅಮೆರಿಕದ ಲಾಸ್ ಏಂಜಲ್ಸ್ನಲ್ಲಿ ಇರುವ ಕಾರ್ಡಿಯಾಕ್ ಇನ್ಸ್ಟಿಟ್ಯೂಟ್ನ ಪರಿಶೋಧನೆಯಲ್ಲಿ ಆಸ್ಟ್ರಾಜೆನಿಕಾ ವ್ಯಾಕ್ಸಿನ್ ತೆಗೆದುಕೊಂಡವರಲ್ಲಿ ಹೃದಯಾಘಾತವಾಗುವ ಸಮಸ್ಯೆ 6.5%ಗೆ ತಲುಪಬಹುದು ಎಂದು 2023ರಲ್ಲಿ ಹೇಳಿತ್ತು. ಈ ಪರಿಶೋಧನೆಯ ನಂತರ ಈವರೆಗೂ ನಾರ್ವೆ, ಫಿನ್ಲ್ಯಾಂಡ್ ದೇಶಗಳು ಆಸ್ಟ್ರಾಜೆನಿಕಾ ವ್ಯಾಕ್ಸಿನ್ ನಿಷೇಧಿಸಿದವು. ಈ ವ್ಯಾಕ್ಸಿನ್ ತೆಗೆದುಕೊಂಡ ಪ್ರತಿಯೊಬ್ಬ ವ್ಯಕ್ತಿಯು ಅನುಮಾನ ಪಡುವ ಅವಶ್ಯಕತೆ ಇಲ್ಲ. ಪರಿಶೋಧನೆಯಲ್ಲಿ ಸೈಡ್ ಎಫೆಕ್ಟ್ ಬರಬಹುದು ಎಂದು ಹೇಳಿದೆ ಅಷ್ಟೇ. ಆದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಸೈಡ್ ಎಫೆಕ್ಟ್ ಆಗುತ್ತದೆ ಎನ್ನುವ ಯಾವ ಆಧಾರವೂ ಇಲ್ಲ. ನಿಜಕ್ಕೂ ಒಂದು ವ್ಯಾಕ್ಸಿನ್ ತಯಾರಿಸಲು ಎಷ್ಟೋ ರಿಸರ್ಚ್ ನಡೆಸಲಾಗುತ್ತದೆ. ರಿಸರ್ಚ್, ಡೆವಲಪ್ಮೆಂಟ್, ಟೆಸ್ಟಿಂಗ್, ಅಬ್ಸರ್ವೇಷನ್, ಎಫೆಕ್ಟ್ಸ್ ಇದೆಲ್ಲವನ್ನ ಪರಿಶೀಲಿಸಿ ಒಂದು ವ್ಯಾಕ್ಸಿನೇಷನ್ ತಯಾರಿಸಲಾಗುತ್ತದೆ. ವ್ಯಾಕ್ಸಿನ್ನಿಂದ ಸೈಡ್ ಎಫೆಕ್ಟ್ ಇಲ್ಲ ಎಂದು ತಿಳಿದ ನಂತರ ವ್ಯಾಕ್ಸಿನ್ನ ಪ್ರತಿಯೊಂದು ಡಾಟಾವನ್ನು ಶೇಖರಿಸಿ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಚೆಕ್ ಮಾಡಿ ಅಪ್ರೂವಲ್ ಮಾಡಿದ ನಂತರ ನ್ಯಾಷನಲ್ ಮಾರ್ಕೆಟ್ಗೆ ವಿತರಿಸಲಾಗುತ್ತದೆ. ಈ ಪ್ರಕ್ರಿಯೆಯನ್ನು ಕಂಪ್ಲೀಟ್ ಮಾಡಲು ಸುಮಾರು 5 ವರ್ಷಗಳು ತೆಗೆದುಕೊಳ್ಳುತ್ತದೆ. ಒಂದು ವ್ಯಾಕ್ಸಿನ್ ತಯಾರಿಸಿದ ನಂತರ ದಶಕಗಳವರೆಗೂ ಪರಿಶೋಧನೆ ಮಾಡುತ್ತಲೇ ಇರುತ್ತಾರೆ. ಆದರೆ ಕೊರೋನಾ ವಿಷಯದಲ್ಲಿ ಅವಸರದಲ್ಲಿ ಎಲ್ಲವೂ ತಪ್ಪಿದೆ. ಯಾಕಂದರೆ ಆ ದಿನಗಳಲ್ಲಿ ಕೊರೋನಾ MRA ಎಫೆಕ್ಟ್ನಿಂದ ಕೊರೋನಾ ವ್ಯಾಕ್ಸಿನನ್ನು ತಯಾರಿಸಿದರು. ಬರೀ ಕೋವಿಶೀಲ್ಡ್ ತೆಗೆದುಕೊಂಡವರು ಮಾತ್ರವಲ್ಲ, ಮೆಡಿಸಿನ್ ಯಾವುದಾದ್ರೂ ಕೂಡ ಸೈಡ್ ಎಫೆಕ್ಟ್ ಬಂದೇ ಬರುತ್ತದೆ. ಈಗ ಕೋವಿಶೀಲ್ಡ್ ವಿಷಯದಲ್ಲಿ ಇದೇ ನಡೆದಿದೆ. ಸೈಡ್ ಎಫೆಕ್ಟ್ ಅನ್ನೋದು ಫಸ್ಟ್ ತಿಳಿದುಕೊಳ್ಳಬೇಕಾದ ಅಂಶ. ಆಸ್ಟ್ರಾಜೆನಿಕಾ ಮಾತ್ರ ರೇರ್ ಕಂಡೀಷನಲ್ಲಿ ಮಾತ್ರ ಸೈಡ್ ಎಫೆಕ್ಟ್ ಬರುತ್ತದೆ ಎಂದು ಹೇಳುತ್ತದೆ. ಆದರೆ ಕೋವಿಶೀಲ್ಡ್ ಕುರಿತು ಹೆಚ್ಚಾಗಿ ಗಾಬರಿ ಪಡಬೇಕಾಗಿಲ್ಲ ಎಂದು ವೈದ್ಯರು ಹೇಳುತ್ತಿದ್ದಾರೆ. ಸೊ ಇದು ಫ್ರೆಂಡ್ಸ್ ಕೋವಿಶೀಲ್ಡ್ಗೆ ಸಂಬಂಧಿಸಿದ ಮಾಹಿತಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಕೆಳಗಡೆ ಕಾಣುವ ರೆಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಎಂದು ಸೆಲೆಕ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.